ರೂವಾರಿಗಳು, ನಮ್ಮೆಲ್ಲರ ನೆಚ್ಚಿನ ನೇತಾರರು ಅಂತ ಡಾಕ್ಟರ್ ಅಬ್ದುಲ್ ಶಕೀರ್ ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ತಾಕ ಅಹಮದ್ ಹುಸ್ಲಿಯಾರರು ಖಾಜಿಯವರು ಹೋಗಿದ್ದಾರೆ, ಕಾವಲ್ಕಟ್ಟೆ ಹಜರತ್ ಅವರು ಇದ್ದಾರೆ. ಹಾಗೆ ಅನೇಕ ಉಮರಗಳು ಮತ್ತು ಉಲೆಮಾಗಳು ಇಲ್ಲಿ ಭಾಗವಹಿಸಿದ್ದಾರೆ. 1450 ವರ್ಷಗಳ ಹಿಂದೆ ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ಒಂದು ಮಾತು ಹೇಳ್ತಾರೆ. ಒಂದು ಊರು ಅಭಿವೃದ್ಧಿ ಆಗಬೇಕಿದ್ದರೆ, ಅಲ್ಲಿ ಶಾಂತಿ ಬರಬೇಕಿದ್ದರೆ, ಅಲ್ಲಿ ಸೌಹಾರ್ದತೆ ಮೂಡಬೇಕಿದ್ದರೆ, ಅಲ್ಲಿರ್ತಕ್ಕಂಥ 2 ವರ್ಗ ಉಲಮಾ ಮತ್ತು ಉಮರ, ಇವರು ಒಳ್ಳೆಯವರಾಗಿರಬೇಕು, ಇವರು ದೀನಿ ಪ್ರೇಮಿಗಳಾಗಿರಬೇಕು, ಇವರು ನಿಸ್ವಾರ್ಥಿಗಳಾಗಿರಬೇಕು. ಆದಾಗ ಆ ಊರು ಒಳ್ಳೆಯದಾಗ್ತದೆ. ಅದಕ್ಕೆ ನಿದರ್ಶನ ನಾವು ಕೊಡುವುದಿದ್ದರೆ, ಈಗಾಗಲೇ ನಮ್ಮ ತಾಕ ಅಹಮದ್ ಮುಸ್ಲಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಜ್ಗಳು ಅವರು ಅಸೌಖ್ಯದ ಹಿಂದಿದ್ದರೂ ಕೂಡ ದೀನಿ ಪ್ರೇಮದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಕಾವಲ್ಕಟ್ಟೆ ಹಜರತ್ ಅವರು ನಮ್ಮೊಂದಿಗಿದ್ದಾರೆ. ನಾವೆಲ್ಲರೂ ಬಂದ ಉದ್ದೇಶ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಾವು ವಿಜಯಿಗಳಾಗಬೇಕು. ನಾವು ವಿಜಯಿಗಳಾಗಬೇಕಿದ್ದರೆ ದೀನಿಗಾಗಿ ಏನಾದರೂ ನಾವು ಮಾಡಲೇಬೇಕು. ಇವತ್ತು ಅಬ್ದುಲ್ ಶಕೀಲ್ರವರು ಮಾಡುವ ಕೆಲಸ ಕೂಡ ಅದೇ ಆಗಿದೆ. ಅವರ ಸಂಪಾದನೆ ಸೌದಿಯಲ್ಲಿ ಮಾಡಿ ಹೋಗಿ ಆ ಸಂಪಾದನೆ ಒಂದು ಅಂಶವನ್ನು ದೀನಿಗಾಗಿ ಖರ್ಚು ಮಾಡಲಿಕ್ಕೆ ಅವರು ನಿರ್ಧಾರ ಮಾಡಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಇವತ್ತು 4ನೆಯ ಸಮ್ಮೇಳನ ಇದು. ಬಹಳ ಒಂದು ಒಳ್ಳೆಯ ಮಾದರಿ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಮೂಡಿ ಬರಬೇಕಿದ್ದರೆ ಹೃದಯ ವೈಶಾಲ್ಯತೆ ಬೇಕು. ನಾವು ಯಾರೂ ಕೂಡ ನಮ್ಮ ಸಂಪಾದನೆಯನ್ನು ನಾಳೆ ಮರಣ ಹೊಂದುವಾಗ ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ನಮ್ಮ ಈ ಲೋಕದ ಜೀವನದ ಅವಧಿಯಲ್ಲಿ ಏನಾದರೂ ಒಳ್ಳೊಳ್ಳೆಯ ಕೆಲಸಗಳನ್ನು ದೀನಿಗಾಗಿ ಮಾಡಿದ್ದರೆ, ಮುಸ್ಲಿಂ ಸಮುದಾಯದಲ್ಲಿರುವ ಬಡವರಿಗೆ ಸಹಾಯ ಮಾಡಿದ್ದರೆ, ಅದರಿಂದ ನಮ್ಮ ಇಹಪರ ವಿಜಯ ಸಾಧ್ಯ ಆಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಅಬ್ದುಲ್ ಶಕೀಲ್ ಅವರು ತಮ್ಮ ಸಂಪಾದನೆಯ ಒಂದು ಅಂಶವನ್ನು ದೀನಿಗಾಗಿ ಸಹಾಯ ಮಾಡಲಿಕ್ಕೋಸ್ಕರ, ದೀನಿಯ ಸಂಘಟನೆಗೋಸ್ಕರ, ಬಡವರ ಏಳಿಗೆಗೋಸ್ಕರ ತನ್ನನ್ನು ತೊಡಗಿಕೊಂಡಿಸಿದ್ದು ನಿಜಕ್ಕಾಗಿ ಕೂಡ ನಾವೆಲ್ಲ ಪ್ರಶಂಸೆ ಮಾಡಬೇಕಾದಂಥ ವಿಚಾರ. ಆದ್ದರಿಂದ ನಾವೆಲ್ಲರೂ ಈಗ ಇಲ್ಲಿ ಅನೇಕ ಜನ ಉದ್ಯಮಗಳಿದ್ದೀರಿ, ನೀವು ಅನೇಕ ಉದ್ಯೋಗಿಗಳಿದ್ದೀರಿ, ನೀವು ಅನೇಕ ಸಮಾಜ ಸೇವಕರಿದ್ದೀರಿ. ನಾವು ಯಾರೂ ಕೂಡ ನಾಳೆ ಹೋಗುವಾಗ ಏನನ್ನೂ ಕೊಂಡು ಹೋಗಲಿಕ್ಕಿಲ್ಲ. ಆದರೆ ನಮ್ಮ ಈ ಜೀವಿತ ಕಾಲದಲ್ಲಿ ಏನಾದರೂ ಒಳ್ಳೊಳ್ಳೆಯ ಕೆಲಸಗಳನ್ನು ನಾವು ಮಾಡಿದ್ದರೆ ಜನರು ನಮ್ಮನ್ನು ಗುರುತು ಮಾಡಿದ್ದಾರೆ, ನಮಗಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಅಬ್ದುಲ್ ಶಕೀಲ್ರವರಿಗೆ ಅನೇಕ ಜನ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಕೂಡ ಪ್ರಾರ್ಥನೆ ಮಾಡೋದು ಅವರ ಇಹಪರ ವಿಜಯ ಅಲ್ಲಾಹ್ವಿನಿಂದ ಆಗಲಿ, ಅವರು ಇಂತಹ ಒಳ್ಳೊಳ್ಳೆಯ ಕೆಲಸಗಳನ್ನು ಇನ್ನೂ ಕೂಡ ಮಾಡುತ್ತಾ ಬರಲಿ, ತನ್ಮೂಲಕ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯವಾಗಲಿ ಅಂತ ತೌಫೀಕನ್ನು ಅಲ್ಲಾಹು ಅವರಿಗೆ ನೀಡಲಿ. ನಾವು ಕೂಡ ಏನು ಈ ಹಾಲ್ನಲ್ಲಿ ನಾವು ಸೇರಿದ್ದೇವೆ, ಅನೇಕ ಜನ ಉದ್ಯಮಿಗಳಿದ್ದಾರೆ, ಅನೇಕ ಜನ ವ್ಯಾಪಾರಿಗಳಿದ್ದಾರೆ, ಅನೇಕ ಜನ ಸಮಾಜ ಸೇವಕರಿದ್ದಾರೆ, ಅನೇಕ ಜನ ದೀನಿ ಪ್ರೇಮಿಗಳಿದ್ದಾರೆ. ನಾವೆಲ್ಲರೂ ಒಂದಾದಾಗ 1450 ವರ್ಷಗಳ ಹಿಂದೆ ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಒಂದು ಮಾತು ಹೇಳಿದ್ದಾರೆ. ಒಂದು ಊರಿ ಅಭಿವೃದ್ಧಿ ಆಗಬೇಕಿದ್ದರೆ ಅಲ್ಲಿರ್ತಕ್ಕಂಥ 2 ವರ್ಗ ಉಲಮಾ ಮತ್ತು ಉಮರ ಒಳ್ಳೆಯವರಾಗಬೇಕು. ಒಳ್ಳೆಯವರಾದಾಗ ಆ ಊರು ಒಳ್ಳೆಯದಾಗ್ತದೆ. ಆ ಊರು ಒಳ್ಳೆಯದಾದಾಗ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು UT ಖಾದರ್ ಅವರು ಇಲ್ಲಿ ಬರಬೇಕಿತ್ತು. ಅವರು ಬಾರದಿದ್ದರೂ ಕೂಡ ಅವರ ಸಹೋದರ ಇತ್ತಿಕಾರ್ ಡಾಕ್ಟರ್ಗೆ ಇಲ್ಲಿದ್ದಾರೆ. ನಮಗೆಲ್ಲ ಭಾಳ ಸಂತೋಷ. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟವರು UT ಖಾದರ್ ಅವರು. ಅಂತಹ ಒಳ್ಳೆಯ ಜನನಾಯಕ ಉಮರ
ಹಾಗೆಯೇ ನಮ್ಮ ಕಾಜಿಯವರಂಥ ಉಲೆಮಾ ತಾಕಾ ಉಸ್ತಾದ್ ಈ ಎರಡೂ ಜನ ಒಂದಾದಾಗ ಈ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ, ಈ ಜಿಲ್ಲೆಯಲ್ಲಿ ಶಾಂತಿ ಮೂಡುತ್ತದೆ, ಈ ಜಿಲ್ಲೆ ಸೌಹಾರ್ದತೆ ಆಗ್ತದೆ. ಅದಕ್ಕೆ ಡಾಕ್ಟರ್ ಅಬ್ದುಲ್ ಶಕೀಲ್ರಂಥ ಯುವಕರು ಕೈ ಜೋಡಿಸಿದಾಗ ನಮಗೆಲ್ಲ ಭಾಳ ಸಂತೋಷವಾಗ್ತದೆ, ನಮಗೆಲ್ಲ ಬಹಳ ಸ್ಫೂರ್ತಿ ಬರ್ತದೆ. ಯಾಕಂತ ಹೇಳಿದರೆ ನಾವು ಇನ್ನೆಲ್ಲ ನಮಗೆ ಪ್ರಾಯ ಆಯಿತು, ನಮಗೆ ಜಾಸ್ತಿ ಇನ್ನು ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಯುವಕರು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ಒಳ್ಳೊಳ್ಳೆಯ ಆದರ್ಶ ಕೆಲಸಗಳನ್ನು ಮಾಡಿ ಇಹಪರ ವಿಜಯಕ್ಕಾಗಿ ನೀವು ನಾವು ಎಲ್ಲಾಗಿ ಒಂದಾಗಿ ಕೆಲಸ ಮಾಡೋಣ. ತನ್ಮೂಲಕ ನಾಳೆ ಪರಲೋಕದಲ್ಲಿ ಸ್ವರ್ಗ ಪ್ರವೇಶಿಸಲಿಕ್ಕೆ ಅಲ್ಲಾಹು ನಮಗೆಲ್ಲರ ತೌಫೀಕ್ ನೀಡಲಿ. ಈ ಕಾರ್ಯಕ್ರಮದಿಂದ ಸಮುದಾಯಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದಅವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.